ಚಿನ್ನಿ ಓದಿ ಕ್ಯಾತನ್ಗೆ ಅಂಗಿ ಪ್ಯಾಂಟು ಆಗ್ದಂಗೆ ಕಾಣ್ತಿರೋ ಈ ಹುಡುಗನ್ನ ಹಿಡ್ಕೊಂಡಿರೋ ಹೆಣ್ಮಗಳು ಕಪಾಳಕ್ಕೆ ಎರಡ ಬಾರಿಸಿ ಇನ್ಮೇಲೆ ಇನ್ಸ್ಟಾಗ್ರಾಮ್ ಕೊಡಿ ತಲೆ ಆಗ್ತೀಯಾ ಅಂದ್ರೆ ಇನ್ಯಾವತ್ತೂ ಮೊಬೈಲ್ನೇ ಮುಟ್ಟಲ್ಲ ಬಿಟ್ಬಿಡಕ ಅಂತ ಖಾಲಿ ಕೊಡುತ್ತೆ. ಹೊಂಡಲ್ಲಿ 2 ಸೌಟ್ ಮಾಡಿಲ್ಲ ಅಂದ್ರು ಕಮ್ಮಿ ಆಟ ಆಡುತ್ತೆ ಅಂದ್ಕೋಬೇಡಿ. ಇದನ್ನ ಬಾಡಿ ಸೀದೋಗಿರೋ ಸೌದೆ ತರ ಇದ್ರು ಅದನ್ನೇ 12 ಪ್ಯಾಕು ಅಂದ್ಕೊಂಡು ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕ ಹೆಣ್ಣು ಮಕ್ಳಿಗೆಲ್ಲ ವಿಡಿಯೋ ಕಾಲ್ ಮಾಡಿ ಬೇಕಾ ಚಿನ್ನಿ ಅಂತ ಬ್ಯಾಂಡ್ ತೋರಿಸ್ತಿತ್ತಂತೆ. ಬೇಕು ಅಂತ ಹುಡುಕೊಂಡ್ಬಂದು ಇವಾಗ ಹಾಕೊಂಡು ಹೋಗ್ತಿದ್ದಾರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಹುಡುಗರಿದಾವ್ ಕಣ್ರಿ, ಫೇಸ್ ಇಲ್ದಿರೋ ಫೇಕ್ ಐಡಿ ಕ್ರಿಯೇಟ್ ಮಾಡಿಕೊಂಡು ಸಿಕ್ ಪೋಸ್ಟ್ ಕೆಟ್ಟ ಕಮೆಂಟ್ ಹಾಕ್ಕೊಂಡು ಹೆಣ್ಮಕ್ಳು ಪ್ರೊಫೈಲ್ ಕಂಡ್ರೆ ಬೇಕಾಬಿಟ್ಟು ಮೆಸೇಜ್ ಮಾಡಿಕೊಂಡು ಹೆಸರು ಅಡ್ರೆಸ್ಸು ಗೊತ್ತಾಗಲ್ಲ ಹುಡುಕೊಂಡು ಬಂದು ಯಾರು ಹೊಡೆಯಲ್ಲ ಅನ್ನೋ ಬಂಡದ ಇದೆ ಅವಕ್ಕೆ. ರೇಣುಕಾ ಸ್ವಾಮಿ ಥರ ಆಡಿದ್ರೆ ದರ್ಶನ್ ಥರದವ್ರು ಬರ್ತಾರೆ ಅನ್ನೋದು ನೋಡಿದ ಮೇಲೂ ಬುದ್ಧಿ ಕಲಿಯಿಲ್ಲ ಅದು ಏನು ಮಾಡೋದು ಹೇಳಿ. ನೋಡಿ, ಈ ಹುಡುಗ ಇನ್ಸ್ಟಾಗ್ರಾಮಲ್ಲಿ ಮೈ ಕಡಿತದೆ ಕೆರಿಬಾ ಅಂತ ಮೆಸೇಜ್ ಮಾಡಿತ್ತಂತೆ. ಇದು ಯಾವುದೋ ಕೊಳಕ್ ಮಾಡಲ್ಲ ಅಂದ್ಕೊಂಡು ಬ್ಲಾಕ್ ಮಾಡಿದ್ರೆ ಟೀ ಮುಚ್ಕೊಂಡು ಸುಮ್ಮನಿರ್ಬೇಕು ತಾನೆ. ಇನ್ನೊಂದು ಫೇಕ್ ಐಡಿ ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಕೆಟ್ಟ ಹಾಕೊಂಡು ಮೆಸೇಜ್ ಮಾಡೋದು, ಆಡಿಯೋ ಕಳ್ಸೋದು. 8 ಐಡಿ ಬ್ಲಾಕ್ ಮಾಡಿದ್ರು ಬಿಡ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಕಾಲ್ ಮಾಡ್ಬಿಟ್ಟು ಪ್ಯಾಂಟ್ ಬಿಚ್ಚಿ ಅಸಹ್ಯನೆಲ್ಲ ತೋರಿಸೋದು. ನೋಡೋರ್ಗು ನೋಡಿ ಇದು ಯಾಕೋ ಅತಿ ಆಗಿದೆ ಅಂತ ಈ ಹೆಣ್ಣುಮಗಳು ಅದ್ರ ಹಸ್ಬೆಂಡ್ ಯೋಗೀಶ್ ಹತ್ರ ಹೇಳೈತೆ. ಪಾಪ ಈ ಯೋಗೀಶ್ ಬೆಂಗಳೂರಲ್ಲಿ ಆಟ ಓಡಿಸ್ಕೊಂಡು ಕಷ್ಟಪಟ್ಟು ಜೀವನ ಕಟ್ಕೊಂಡಿರೋ ಮನುಷ್ಯ. ಏನೋ ಹುಡುಗ ಬುದ್ಧಿ ಆಟ ಆಡ್ತೈತೆ, ನೆಕ್ಸ್ಟ್ ಟೈಮು ಏನಾದ್ರು ಕಾಲ್ ಮಾಡಿದ್ರೆ ನಾನು ಕೊಡು ಬುದ್ಧಿ ಹೇಳ್ತೀನಿ ಅನ್ನೋ ಅಷ್ಟೇ ಈ ಹುಡುಗಂದೇ ಕಾಲು. ಯಾಕೋಕಂದ ಹಿಂಗೆಲ್ಲ ಮಾಡ್ತೀಯಾ, ಇದೆಲ್ಲ ಬೇಡ ಕಣೋ ಅಂದರೆ ನಿನ್ನ ಹೆಂಡ್ತಿಂಗ್ ಕರ್ಕೊಂಡು ಬಾ ನೋಡೋಣ ಅಂತ ಆವಾಸ ಹೇಳೋಷ್ಟು ಹೇಳಿದ್ರು. ತಾಳ್ಮೆಗೆ ಒಂದು ಮಿತಿ ಇರುತ್ತಲ್ಲ, ಇವರಿಗೂ ತಲೆ ಕೆಟ್ಟಾಯಿತು. ಅವನು ಐಡಿಗಳನ್ನೆಲ್ಲ ಹಿಡ್ಕೊಂಡು ಪ್ರೊಫೈಲ್ನೆಲ್ಲ ಜಾಲಾಡಿದಾಗ ಹಸು ಹಿಡ್ಕೊಂಡಿರೋ ಒಂದು ಫೋಟೋ ಸಿಕ್ಕೈತೆ. ಅದರಿಂದ ಒಂದು ಬೋರ್ಡ್ ಇತ್ತಂತೆ, ಅದ್ರಲ್ಲಿ ಒಂದು ಪಿನ್ ಕೋಡ್ ಇತ್ತಂತೆ. ಅದು ಬಂದು ರಾಮನಗರದ ಮಾಯಗಾನಹಳ್ಳಿ. ಇವರು ಅದೇ ಫೋಟೋ ಹಿಡ್ಕೊಂಡು ಹುಡುಕೊಂಡು ಹೋದ್ರೆ ಹುಡುಗಂದು ಅದೇ ಊರು, ಹೆಸರು ವಿನೋದ. ಏಕಾಏಕಿ ಹಿಂಗೆ ಯಾರೋ ಬಂದು ಕೇಳಿದ್ರೆ ಹಳ್ಳಿ ಜನ ಸುಮ್ಮನೆ ಇರ್ತಾರ. ನಾವೇ 2 ಡೇಟ್ ಹೊಡೆದು ಬುದ್ಧಿ ಕಲಿಸ್ತೀವಿ, ಬೇಕಾದ್ರೆ ನೀವು ಒಂದು 2 ಡೇಟ್ ಬಿಟ್ಟು ಹೊಡೆದೋಗ್ಬಿಡಿ, ಕಂಪ್ಲೇಂಟು ಪೊಲೀಸ್ ಅಂತ ಹೋಗ್ಬಿಡಿ ಅಂತ ರಿಕ್ವೆಸ್ಟ್. ಈ ವಿನೋದನಿಗೆ ಅಪ್ಪ ಇಲ್ಲ, ಅಮ್ಮ ಕೂಲಿ ಮಾಡಿ ಜೀವನ ನಡೆಸುತ್ತೆ. ಈ ಹುಡುಗನಿಗೆ ಸೊಂಟದ ಮೇಲೆ ಪ್ಯಾಂಟ್ ನಿಲ್ಲಲ್ಲ, ಇವನ್ ಸೈಜಿಗೆ ಬೆಲ್ಟ್ ಸಿಗಲ್ಲ. ಪ್ಯಾಂಟಿಗೆ ದಾರ ಕಟ್ಕೊಂಡು ಓಡಾಡೋದು ಕುಡಿಯೋ ಶೋದು. ಹೆತ್ತ ತಾಯಿ ಕೂತ್ಗೆ ಚಾಕು ಇಟ್ಬಿಟ್ಟು ದುಡ್ಡು ಕಿತ್ಕೊಂಡೋಗಿ ಮಜಾ ಮಾಡೋತ್ತೇವು. ಇದ್ರ ಮಧ್ಯದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹೆಣ್ಮಕ್ಳನ್ನ ಚುಡಾಯಿಸೋ ಚಟ. ಇಂಥ ಉಡಾಳನ್ನು ಎದ್ದುಬಿಟ್ಟೆ ಅಂತ ಹೇಳ್ಬಿಟ್ಟು ಆ ತಾಯಿ ಎದೆ ಬಿಡ್ಕೊಂಡು ಗೋಳಾಡುತ್ತೆ. ಊರ್ಮಾನ ಇನ್ಸ್ಟಾಗ್ರಾಮಲ್ಲಿ ಹಾರಾಜಾಕ್ಬಿಟ್ಟಲ್ಲ ಅಂತ ಹಳ್ಳಿ ಹಿರಿಕರೆಲ್ಲ ಹಿಡ್ಕೊಂಡು ಆಳಿ ಒಂದೇಟು ಹಾಕೋಣ ಅಂತಂದ್ರೆ ಬೀಸ್ಬಿಟ್ರೆ ಈ ಒಂದೇ ಏಟಿಗೆ ಸೋತೋಗ್ತಾನೆ ಅಂತ ಮೈ ಕಟ್ಟು ಅಂಗಿ ಬಿಟ್ಟು ನಿಲ್ಸಿದ್ರೆ ಬರೀ ಪ್ಯಾಕುಗಳೇ. ಗಂಡಸರು ಮುಟ್ಟೋದೇ ಬೇಡ, ನೀನೇ 2 ಏಟು ಹೊಡೆದ್ಬಿಟ್ಟು ಬುದ್ಧಿ ಕಲ್ಸಮ್ಮ ಅಂತ ಈ ಹೆಣ್ಮಗಳು ಕೈ ಕೊಟ್ಬಿಟ್ಟು ನಿಂತ್ಕೊಂಡ್ಬಿಟ್ರು. ಏನೋ ವಿನದ ಅದೇನೋ ತೋರಿಸಿದ್ಯಲ್ಲೋ ಅಂದರೆ ನನ್ನ ಹತ್ರ ಏನಿಲ್ಲ ಬಿಟ್ಬಿಡಕ್ಕ ಅಂತ. ಇನ್ನೊಂದು ಸಾರಿ ಇನ್ಸ್ಟಾಗ್ರಾಮ್ ಕಡೆ ತಲೆ ಹಾಕ್ತೀನೋ ಅಂದರೆ ಇನ್ಮೇಲೆ ಫೋನೇ ಯೂಸ್ ಮಾಡಲ್ಲ ಬಿಟ್ಬಿಡಕ್ಕ ಅಂತ ಗೋಳಾಡುತ್ತೆ. ಏನು ಮಾಡ್ತೀರಿ ಅಂತ